ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತು ಧನ್ತೆರಸ್ ಆದ್ದರಿಂದ ನಾನು ಈ ಒಂದು ಪೂಜೆನ ಮಾಡ್ತಾಯಿದ್ದೀನಿ. ಈ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಪಾಸಿಟಿವಿಟಿ ಬರುತ್ತೆ. ಆ್ಯಂಡ್ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಕೂಡ ಹೀಲ್ ಆಗುತ್ತೆ. ಹೀಗಾಗಿ ನಾನು ಧನ್ತೆರಸ್ ಪೂಜೆನ ಚೆನ್ನಾಗಿ ಮಾಡ್ತೀನಿ. ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ ನಾನು ಹೆಂಗೆ ಮಾಡ್ತೀನಿ ಅಂತ. ಇನ್ನಿದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ವ್ಯಾಲಿ ಆಫ್ ಪಿರಮಿಡ್ಗೆ ಹೋಗ್ತಾಯಿದ್ವಿ. ಸೊ ಹೀಗಾಗಿ ತಿಂಡಿನ ನಾವು ಬಿಡದಿ ಹತ್ರ ತಿನ್ಕೊಂಡ್ವಿ. ಇಲ್ಲಿ ಆ್ಯಕ್ಚುಲಿ ನನಗೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬಾ ಇಷ್ಟ. ಹೀಗಾಗಿ ಅವ್ರನ್ನಂದ್ರೂ ನೋಡೋಕ್ಕಾಗಲಿಲ್ಲ. ಬಟ್ ಅವರು ಇಲ್ಲಿ ತಿಂಡಿ ತಿಂತಾಯಿದ್ರು ಯಾವಾಗಾದರೂ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಅಂತ ಕೇಳಿದ್ದೆ. ಹೀಗಾಗಿ ಯಾವಾಗಲೂ ನಾವು ಈ ಸೈಡಿಂದ ಹೋಗ್ತಾಯಿದ್ರೆ ಅಲ್ಲಿ ತಿಂಡಿ ತಿನ್ಕೊಂಡೇ ಹೋಗ್ತೀವಿ. ಅದೊಂಥರ ಏನೋ ಖುಷಿ. ಸೊ ಹೀಗಾಗಿ ಅಲ್ಲಿ ತಟ್ಟೆ ಇಡ್ಲಿ ಫೇಮಸ್ ಅಲ್ವಾ. ಸೊ ಅಮ್ಮನೂ ಬಂದಿದ್ದರು. ಹೀಗಾಗಿ ಅವ್ರನ್ನೂ ಎಲ್ಲಾದರೂ ಇಲ್ಲೇ ನಿಯರ್ ಬೈ ಕರ್ಕೊಂಡು ಹೋಗೋಣ ಒನ್ ಡೇಗೆ ಅಂತ ಅಂದ್ಕೊಂಡ್ವಿ. ಹೀಗಾಗಿ ವ್ಯಾಲಿ ಆಫ್ ಪಿರಮಿಡ್ ಕರ್ಕೊಂಡು ಹೋಗೋಣ. ಸೊ ಒಂಥರ ಟ್ರಿಪ್ಪು ಆದಂಗೆ ಆಗುತ್ತೆ, ಸುತ್ತಾಡ್ಕೊಂಡಂಗೂ ಆಗುತ್ತೆ ಅಂತ ಬೆಳಗ್ಗೆ ಬೇಗ ಬಿಟ್ವಿ. ಹೀಗಾಗಿ ತಿಂಡಿ ಮನೇಲಿ ಮಾಡಿರಲಿಲ್ಲ. ಸೊ ಅಲ್ಲೇ ತಟ್ಟೆ ಇಡ್ಲಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಬಂದ್ವಿ. ಇನ್ನು ವ್ಯಾಲಿ ಆಫ್ ಪಿರಮಿಡ್ ಹೆಂಗಿದೆ ಅಂದರೆ ಸಖತ್ತಾಗಿದೆ. ಒಂಥರ ಮಕ್ಕಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ, ಏಜ್ ಆದವ್ರಿಗೂ ಅಷ್ಟೇ, ಎಲ್ಲರಿಗೂ ಕೂಡ ಒಂಥರ ಪರ್ಫೆಕ್ಟ್ ಆದಂಥ ಪ್ಲೇಸ್ ಅಂತ ಹೇಳ್ಬೋದು. ಇನ್ನಿಲ್ಲಿ ಒಂದು ಈ ಥರ ಶಾಪ್ ಕೂಡ ಇದೆ, ಎಕ್ಸಿಬಿಷನ್ ಥರ. ಒಂದಷ್ಟು ಥಿಂಗ್ಸ್ನೆಲ್ಲ ನೀವು ಪರ್ಚೇಸ್ ಮಾಡ್ಕೊಬೋದು. ಜೊತೆಗೆ ಐಸ್ ಕ್ರೀಮ್ ಆಗಿರ್ಬೋದು, ಅಡ್ವೆಂಚರ್ ಪಾರ್ಕ್ ಕೂಡ ಮಾಡಿದ್ದಾರೆ ಈಗ ರೀಸೆಂಟಾಗಿ. ಮೊದಲು ಅಡ್ವೆಂಚರ್ ಪಾರ್ಕ್ ಇರಲಿಲ್ಲ, ಇವಾಗಿದೆ. ನೀವು ಒಂದಷ್ಟು ಗೇಮ್ಸ್ನ ಎಲ್ಲ ಆಡ್ಬೋದು. ದೊಡ್ಡವ್ರಿಗೋಸ್ಕರ, ಮಕ್ಕಳಿಗೋಸ್ಕರ ಎಲ್ಲನೂ ಇದೆ. ಆ್ಯಂಡ್ ಈ ಏರಿಯಾ ತುಂಬ ದೊಡ್ಡದಿರೋದ್ರಿಂದ ಅಡ್ವೆಂಚರ್ ಪಾರ್ಕಿಗೆ ಕೂಡ ನೀವು ಚೂರು ನಡ್ಕೊಂಡೇ ಹೋಗಬೇಕು, ಅಂದಾಗಲೇ ಅದು ಸಿಗುತ್ತೆ. ಆ್ಯಂಡ್ ಇದನ್ನು ಇನ್ನೂ ಇಂಪ್ರೂವ್ ಕೂಡ ಮಾಡ್ತಾನೆ ಇದ್ದಾರೆ. ಫುಲ್ ಬಿಸಿಲಿದೆ ಹೊರಗಡೆ ಎಲ್ಲ ಕಡೆ. ಬಟ್ ಇಲ್ಲಿ ಇಷ್ಟೊಂದು ಮರಗಳಿದೆ ಅಂದರೆ ತಂಪಾದ ವಾತಾವರಣ. ಸೊ ಬಿಸಿಲಲ್ಲಿ ಬೆಂಗಳೂರಲ್ಲಿ ಈವನ್ ಕಪಲ್ಸೇ ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಿರೋರಾಗಿರ್ಬೋದು, ಏನಾದರೂ ಒನ್ ಡೇ ಔಟ್ ಏನಾದ್ರು ಅದು ಕಡಿಮೆ ಬಜೆಟಲ್ಲೇ ನಿಯರ್ ಆಗಿ ನೀವು ಸರ್ಚ್ ಮಾಡ್ತಾಯಿದ್ರೆ ಬೆಂಗಳೂರಲ್ಲಿ ಈ ಒಂದು ವ್ಯಾಲಿ ಆಫ್ ಪಿರಮಿಡ್ಗೆ ನೀವು ಬರ್ಬೋದು. ಹಾರೋಹಳ್ಳಿಯಲ್ಲಿದೆ ಇದು. ಸೊ ಇಲ್ಲಿ ಬಂದ ತಕ್ಷಣ ಎಂಟ್ರಿಗೆ ನಿಮ್ಗೊಂದು ಇನ್ಫಾರ್ಮೇಷನ್ಸ್ ಎಲ್ಲ ಕೊಡ್ತಾರೆ ಅವರು. ಏನೇನಿರುತ್ತೆ, ಹೆಂಗೆಲ್ಲ ನೀವು ನೋಡ್ಬೋದು, ಎಷ್ಟು ಗಂಟೆವರೆಗೂ ಇರುತ್ತೆ, ಎಲ್ಲ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಎಂಟ್ರಿ ಫೀಸು ಅದು ಏನೂ ಇಲ್ಲ. ಜಸ್ಟ್ ಒಂದು ವೆಹಿಕಲ್ಗೆ 50 ರೂಪಿ ಕಾರ್ ಪಾರ್ಕಿಂಗ್ ಪೇ ಮಾಡಿದರೆ ಮುಗೀತು ಅಷ್ಟೇ. ಅದರ್ವೈಸ್ ಏನೂ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿ ಇಲ್ಲಿ ಬೆಟ್ಟದ ಮೇಲೆ ಕೂಡ ಇನ್ನೂ ಒಂದಷ್ಟು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾವಿದೆ, ಚೆನ್ನಾಗಿದೆ. ಈ ಕಡೆಯಿಂದ ಹೋದರೆ ಅಡ್ವೆಂಚರ್ ಪಾರ್ಕಿಗೆ ಹೋಗ್ತೀವಿ. ಇನ್ನಿಲ್ಲಿ ಒಂದಷ್ಟು ಹೋಟೆಲ್ಸ್ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಜಾಸ್ತಿ ಫಾರಿನರ್ಸೇ ಇದ್ದರು. ಇವನ್ ಇಲ್ಲಿ ತುಂಬ ಜನ ಫಾರಿನರ್ಸ್ನ ನೋಡಿದ್ವಿ. ಅದೇ ಖುಷಿ ಆಗುತ್ತೆ. ನಮ್ಮಲ್ಲಿರೋ ಒಂದಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಅವ್ರು ಮಾಡ್ತಾ ಇರ್ತಾರೆ, ಯೋಗ ಕೇಂದ್ರಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಬಟ್ ನಾವೇ ಲೇಸಿ ಆಗಿದ್ದೀವಿ ಅಂತ ಅನಿಸುತ್ತೆ ಕೆಲವೊಮ್ಮೆ. ಇನ್ನಿಲ್ಲಿ ಒಳಗೆ ಬಂದ ತಕ್ಷಣ ಒಂದು ಈ ಥರ ಆರ್ಟಿಫಿಷಿಯಲ್ ಲೇಕ್ ಮಾಡಿದ್ದಾರೆ. ಜೊತೆಗೆ ಒಂದು ಬ್ರಿಡ್ಜ್, ಪುಟ್ಟದಾದಂಥ ಬ್ರಿಡ್ಜ್ ಮಾಡಿದ್ದಾರೆ. ಅದನ್ನು ಕ್ರಾಸ್ ಮಾಡ್ಕೊಂಡು ಹೋದಾಗ ನಮಗೆ ಗೋಶಾಲೆ ಸಿಗುತ್ತೆ. ಇಲ್ಲಿ ನಿಮಗೆ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಮಾಡ್ಕೊಳ್ಳೋರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಚಿಕ್ಕ ಮಕ್ಳಿಗೋಸ್ಕರನೂ ಅಷ್ಟೇ. ನನ್ನ ಪಾಪು ತುಂಬಾ ಎಂಜಾಯ್ ಮಾಡ್ದ, ಆರಾಮಾಗಿ ಚೆನ್ನಾಗಿತ್ತು. ಇನ್ನಲ್ಲಿ ಬಂದ ತಕ್ಷಣ ಗೋಶಾಲೆಗೆ ಹೋದ್ವಿ. ಇಲ್ಲಿ ಪುಟ್ಟ ಒಂದು ಗೋ ಇತ್ತಲ್ವ, ಇದಂತೂ ತುಂಬಾ ಕ್ಯೂಟಾಗಿತ್ತು. ಇಲ್ಲಿ ನೀವು ಫುಡ್ನ, ನೀವು ತಂದಿರೋ ಫುಡ್ ಕೂಡ ನೀವು ತಿನ್ನಿಸ್ಬೋದು. ಇಲ್ಲಾಂದರೆ ಅಲ್ಲಿ ಹುಲ್ಲು ಕೂಡ ಇಟ್ಟಿರ್ತಾರೆ, ಅದನ್ನ ನೀವು ತಿನ್ನಿಸ್ಬೋದು. ಇನ್ನು ಅಲ್ಲೇ ದಟ್ಟವಾದಂಥ ಮಜ್ಜಿಗೆ ಕೂಡ, ಅದು ಫ್ರೀಯಾಗಿ ಒಂದೊಂದು ಗ್ಲಾಸ್ ದಟ್ಟವಾದಂಥ ಮಜ್ಜಿಗೆನ ಕೂಡ ಅವ್ರು ಕೊಡ್ತಾರೆ. ನೀವು ಅಲ್ಲಿ ಗೋಗಳನ್ನು ನೋಡಿಕೊಂಡು ಅವಕ್ಕೆ ಏನಾದ್ರು ತಿನ್ನಿಸ್ಬೇಕು ಅಂದರೆ ತಿನ್ನಿಸ್ಬೋದು, ಇಲ್ಲಾಂದರೆ ಇಲ್ಲ, ಮಜ್ಜಿಗೆ ಕುಡ್ಕೊಂಡು ಆಮೇಲೆ ಈ ಕಡೆ ಬರ್ತಾಯಿದ್ವಿ. ಇನ್ನಲ್ಲಿ ನಮ್ಮಮ್ಮ ಒಂದಷ್ಟು ಗಿಡಗಳನ್ನೆಲ್ಲ ನೋಡಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಹೊರಗಡೆಯಿಂದ ವ್ಯಾಲಿ ಆಫ್ ಪಿರಮಿಡ್ ಏನೋ ಒಂದು ಇದೆ ಅಲ್ವಾ, ಅದು ಈ ಥರ ಕಾಣಿಸುತ್ತೆ. ಇದರಲ್ಲಿ ಆ್ಯಂಪಿ ಥಿಯೇಟರ್ ಕೂಡ ಇದೆ. ಹೊರಗಡೆ ಬಂದಾಗ ಮಕ್ಕಳಿಗೋಸ್ಕರ ಪಾರ್ಕ್ ಇದೆ, ಇನ್ನೂ ಒಂದು ಟನಲ್ ಇದೆ. ಚಿಕ್ಕ ಮಕ್ಕಳಿಗೆ ಒಂದು ಎಕ್ಸ್ಪೀರಿಯೇಷನ್ ಸಲುವಾಗಿ ಒಂಥರ ಒಳಗಡೆನೇ ನೀವು ಬೆಟ್ಟ ಗುಡ್ಡ ಎಲ್ಲ ಹತ್ತಿದ್ದೀರಾ ಅಂತ ಅನಿಸುತ್ತಂತಾರಲ್ಲ, ಆ ಥರ ಫೀಲು. ಇನ್ನು ಅದಾದಮೇಲೆ ಇಲ್ಲಿ ಸಾತ್ವಿಕ ಒಂದು ಭೋಜನ ಇರುತ್ತೆ, ಅಂದರೆ ಫ್ರೀಯಾಗಿ ಅವರು ಊಟ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಇವತ್ತು ನಮಗೆ ಅನ್ನ ಸಾಂಬಾರು ಮತ್ತು ಇಡ್ಲಿ ಪಲ್ಯ ಇತ್ತು. ಲಾಸ್ಟ್ ಟೈಮು ನಾವು ಬಂದಿದ್ವಿ, ಆವಾಗ
ಚುರ್ಮುರಿ ಒಗ್ಗರಣೆ ಅಂತಾರೆ ಗೊತ್ತಾ, ಅದು ಮತ್ತು ಅನ್ನ ಸಾಂಬಾರು ಇತ್ತು. ಅದು ಊಟ ಮುಗಿಸ್ಕೊಂಡು ಬಂದು ಇಲ್ಲೊಂಚೂರು ಫೋಟೋಸು ಹಾಗೆ ರೀಲ್ಸ್ಗೆ ಏನಾದರೂ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕೂತಿದ್ದೆ. ನಾನು ನಮ್ಮಮ್ಮನ ಪಕ್ಕ ನಮ್ಮಮ್ಮ ಅಂತ ಕೂತ್ಕೊಂಡೆ. ಅದಕ್ಕೆ ನನ್ನ ಪಾಪು ನಗೋದು ಅಥವಾ ನೀ ನನ್ನಮ್ಮ ಅನ್ನೋದು ಈ ಥರ ತುಂಬ ಅವ್ನಿಗೆ ಖುಷಿ ಆಯ್ತು ಆ್ಯಕ್ಚುಲಿ. ಇನ್ನದಾದ್ಮೇಲೆ ಬೋಟಿಂಗ್ ಹೋಗೋಣ ಅಂದ್ಕೊಂಡ್ವಿ, ಬಟ್ ಲಾಸ್ಟ್ ಟೈಮು ಹೋಗಿದ್ವಿ. ಈ ಸಲ ಯಾಕೋ ಗೊತ್ತಿಲ್ಲ ಬೋಟಿಂಗ್ ಹೋಗ್ಬೇಕಂತ ಅನ್ನಿಸ್ಲಿಲ್ಲ. ಹಿಂಗಾಗಿ ಅವ್ನಿಗೆ ಹಂಗೆ ಸುಮ್ಮನೆ ಅದು ಇದು ಏನೋ ಕತೆ ಹೇಳ್ಕೊಂಡು ಅವನ್ನ ಆ ಕಡೆಯಿಂದ ಕರ್ಕೊಂಡು ಬಂದುಬಿಟ್ವಿ. ಯಾಕೋ ಒಂದೊಂದು ಸಲ ಮನಸ್ಸಿರಲ್ಲ, ಒಂದೊಂದು ಸಲ ಇರುತ್ತೆ. ಹಿಂಗಾಗಿ ಈ ಸಲ ಹೋಗಬೇಕು ಅನ್ನಿಸ್ಲಿಲ್ಲ. ಇನ್ನು ಒಂದು ಕಡೆ ಬಂದರೆ ಇಲ್ಲಿ ಗಾಂಧೀಜಿಯವ್ರದ್ದು ಒಂದು ದೊಡ್ಡದಾದಂಥ ಒಂದು ಸ್ಟ್ಯಾಚು ಮಾಡಿ ಅದ್ರ ಮುಂದೆ ಕೂಡ ಕೂರೋರಿಗೆ ತುಂಬ ದೊಡ್ಡದಾದಂಥ ಪ್ಲೇಸ್ ಮಾಡಿದ್ದಾರೆ. ಈವ್ನಿಂಗ್ ಟೈಮ್ ಅದು ಕೂರೋಗೂ ಚೆನ್ನಾಗಿರುತ್ತೆ. ನೀವೇನಾದರೂ ಬಾಲು ಈ ಥರ ಏನಾದ್ರು ತೊಗೊಂಡು ಬಂದರೆ ಕೂಡ ಆಡ್ಕೋಬೋದು. ಅದಾದ ತಕ್ಷಣ ಇಲ್ಲೊಂದು ಚಿಕ್ಕದಾದಂಥ ಒಂದು ಪಾರ್ಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಪಾರ್ಕ್ ಇನ್ನೂ ಡೆವಲಪ್ಮೆಂಟ್ ಆಗಬೇಕನ್ಸುತ್ತೆ ನನಗೆ. ಅಲ್ಲಿ ಜಾಸ್ತಿ ಏನು ಆಟ ಆಡೋ ಸೌಕರ್ಯಗಳು ಇಲ್ಲ, ಅಷ್ಟೇ ಒಂದು ಜಾರ್ಬಂಡೆ ಜೋಕಾಲಿ ಇಷ್ಟೇ ಇರೋದು. ಸೊ ಐ ಥಿಂಕ್ ಅಲ್ಲಿ ಸ್ವಲ್ಪ ಬೇಕು ಅನಿಸುತ್ತೆ. ನನಗೆ ಈ ಗೋಗಳ ಜೊತೆ ಕಳೆದಿದ್ದ ಟೈಮ್ ತುಂಬಾ ಚೆನ್ನಾಗಿತ್ತು ಅನಿಸುತ್ತೆ. ನಾವು ಮನೆಯಿಂದ ಕರ್ಚಿಕಾಯಿ ಒಯ್ದಿದ್ವಿ. ಆ್ಯಕ್ಚುಲಿ ನಮಗೆ ತಿನ್ನೋಕ್ಕಂತ ಒಯ್ದಿದ್ದು, ನಮ್ಗೆ ಗೊತ್ತಿರಲಿಲ್ಲ ನಾವು ಗೋಗಳಿಗೆ ನಾವು ಒಯ್ದಿದ್ದು ಫುಡ್ನ ಕೊಡ್ಬೋದು, ಆಫರ್ ಮಾಡ್ಬೋದು ಅಂತ. ಬಟ್ ಅಲ್ಲಿ ಕೇಳಿದೆ ನಾನು, ಈ ಥರ ಸ್ವೀಟ್ ಇದೆ ಕೊಡ್ಬೋದಾ ಅಂತ. ಇಲ್ಲ ಕೊಡ್ಬೋದು ನೀವು, ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರಲ್ಲ. ನಮ್ಗೆ ತುಂಬ ಖುಷಿ ಆಯಿತು. ಸೊ ಎಲ್ಲ ಗೋಗಳಿಗೂ ಕೊಟ್ವಿ. ಬಟ್ ಈ ದೊಡ್ಡದ್ರ ಹತ್ರ ಹೋಗಿಲ್ಲ. ಚಿಕ್ಕದೇನು 4-5 ಇತ್ತಲ್ವ, ಆ 4-5 ಗೋಗಳಿಗೆ ಒಂದು ಕರ್ಚಿಕಾಯಿನ ಕೊಟ್ವಿ. ಅದ್ರ ಜೊತೆ ಒಂಥರ ಚೆನ್ನಾಗಿತ್ತು ಅದನ್ನ ಮುದ್ದು ಮಾಡ್ಕೊಳ್ಳೋದು, ಟಚ್ ಮಾಡೋದು. ಇನ್ನು ಅಲ್ಲಿನ ಮಜ್ಜಿಗೆ ಕೂಡ ನಂಗೆ ಅಷ್ಟೇ ತುಂಬ ಇಷ್ಟ ಆಯಿತು, ಫ್ರೆಶ್ ಆಗಿ ದಟ್ಟವಾಗಿ. ಇನ್ನು ಅಗೇನ್ ಇದು ವ್ಲಾಗ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದೀಪಾವಳಿ ದಿನ ಅಮ್ಮ ಬಂದಿದ್ರು ಅಲ್ವಾ, ಹಿಂಗಾಗಿ ಅವರೇ ಎಲ್ಲರ ತಲೆಗೂ ಆಯಿಲೆಲ್ಲ ಹಚ್ತಾಯಿದ್ರು. ಇವತ್ತು ಅಭ್ಯಂಗ ಸ್ನಾನ ಮಾಡಬೇಕಲ್ವ, ಎಣ್ಣೆ ಸ್ನಾನ, ಪೂರ್ತಿ ಹೇರ್ಸು ಬಾಡಿಗೆಲ್ಲ ಒಂದು ಆಯಿಲ್ನ ಹಚ್ಕೊಂಡು ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದೆಲ್ಲ ಶ್ರೇಷ್ಠ ಅಲ್ವಾ. ಹಿಂಗಾಗಿ ಇವತ್ತು ಬೆಳಗ್ಗೆ ನಾನು ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೆ. ತುಂಬಾ ಖುಷಿ ಆಗ್ತಾಯಿತ್ತು. ಲಾಸ್ಟ್ ಇಯರೆಲ್ಲ ಇರಲಿಲ್ಲ, ಅಮ್ಮ ಬಂದಿರಲಿಲ್ಲ. ಸೊ ನಾನೇ ಆಯಿಲ್ ಹಚ್ಕೋಬೇಕು, ನಾನೇನೋ ಒಂಥರ ಬೇಜಾರು ಅನಿಸುತ್ತೆ. ಬಟ್ ಈ ಥರ ಎಲ್ಲ ಅಮ್ಮ ಬಂದಾಗ ಒಂಥರ ಖುಷಿ. ಅವರೆಲ್ಲ ಎಣ್ಣೆ ಹಚ್ಚೋದು, ಮಾತಾಡ್ತಾ ಅವರು ಒಂದಷ್ಟು ಹಳೆ ಸ್ಟೋರೀಸ್ನ, ಒಂದು ಖುಷಿಗಳೇ ಆಗಿರಲಿ, ಅವ್ರು ನೋಡಿದ ಕಷ್ಟಗಳೇ ಆಗಿರಲಿ, ಅದನ್ನ ಎಲ್ಲನೂ ನಮ್ಮ ಜೊತೆ ಶೇರ್ ಮಾಡ್ತಾ ನಮಗೊಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಆಯಿಲ್ ಮಸಾಜ್ ಮಾಡ್ತಾಯಿದ್ರು. ನಂಗೆ ಅಷ್ಟೇ ಅಲ್ಲ, ನನ್ನ ಹಸ್ಬೆಂಡ್ಗೂ ಅಷ್ಟೇ. ಇನ್ನವರು ಆನಂದ್ ಗುರೂಜಿ ಅವ್ರದ್ದು ಜೀ ಕನ್ನಡದಲ್ಲಿ ಎವ್ರಿ ಮಾರ್ನಿಂಗ್ ನೋಡ್ತಾರೆ. ಹಿಂಗಾಗಿ ಅದು ಅಷ್ಟೇ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆ. ಇನ್ನು ಆಯಿಲ್ ಮಸಾಜ್ ಹೆಂಗಂದರೆ ಒಂಥರ ನ್ಯಾಚುರಲ್ ಆದಂಥ ಒಂದು ಗ್ಲೋ ಸಿಗುತ್ತೆ ಫೇಸ್ಗೆಲ್ಲ. ನೀವು ಆಯಿಲ್ನ ಹಚ್ಕೊಂಡು ಸರ್ಕ್ಯುಲರ್ ಒಂದು ಮೋಷನಲ್ಲಿ ನೀವು ಅದನ್ನು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡ್ರೆ ತುಂಬಾ ಹೇರ್ಸ್ಗಾಗಿರ್ಬೋದು, ಫೇಸ್ಗಾಗಿರ್ಬೋದು ಒಂದು ಗ್ಲೋ ಬರುತ್ತೆ. ಇನ್ನು ಇಲ್ಲಿ ನನ್ನ ಪಾಪುಗೆ ಆಯಿಲ್ ಹಚ್ಚೋದೆ ನಮ್ಮ ಅಮ್ಮಂಗೆ ದೊಡ್ಡ ಸರ್ಕಸ್ ಆಗಿಬಿಟ್ಟಿತ್ತು. ಆ ಕಡೆ ಹೋಗ್ತಾನೆ, ಈ ಕಡೆ ಬರ್ತಾನೆ, ಅದು ಅವನ ಜೊತೆ ಟೈಮ್ ಪಾಸ್ ಮಾಡ್ತಾ ಒಂದೊಂದು ಸಲ ತುಂಬ ಕಿರಿಕಿರಿ ಮಾಡ್ತಾನೆ. ಬಟ್ ಈ ಥರ ಹಬ್ಬಗಳೆಲ್ಲ ಅಷ್ಟೇ, ನಾವು ದೊಡ್ಡವರು ಏನು ಅಷ್ಟೊಂದು ಚೆನ್ನಾಗೇ ಇರಲ್ಲ. ಅದೇ ಮಕ್ಕಳು ಒಂದು ಪಟಾಕಿನೇ ಇರಲಿ, ಒಂದು ಹೊಸ ಬಟ್ಟೆನೇ ಇರಲಿ, ಒಂದು ಪೂಜೆನೇ ಇರಲಿ, ರಿಯಲ್ ಆಗಿ ಒಂದು ಫೆಸ್ಟಿವಲ್ ವೈಬ್ಸ್ ಬರೋದೇ ಚಿಕ್ಕ ಮಕ್ಕಳಿದ್ದಾಗ ಅಂತ ಅನಿಸುತ್ತೆ. ಸೊ ಹಿಂಗಾಗಿ ಅವನಿಗೂ ಕೂಡ ಆಯಿಲ್ ಮಸಾಜು ಮಾಡ್ತಾಯಿದ್ರು. ಇನ್ನು ಆಯಿಲ್ ಮಸಾಜು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆದು ನಾವು ಹೊರಟಿದ್ದು ಓಂಕಾರೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ. ಇನ್ನು ಇವಾಗ ಕಾರ್ತಿಕ ಮಾಸ ಅಲ್ವಾ, ಹಿಂಗಾಗಿ ಎಲ್ಲೇ ನಾವು ದೇವಸ್ಥಾನಕ್ಕೆಲ್ಲ ಕಾರ್ತಿಕ ಮಾಸದಲ್ಲಿ, ಅದರಲ್ಲೂ ಶಿವನ ಮತ್ತು ವಿಷ್ಣು ದೇವಸ್ಥಾನಕ್ಕೆ ಈ ಥರ ದೀಪದಾನ ಕೊಡೋದಾಗಿರ್ಬೋದು, ಅಥವಾ ಈ ಥರ ದೀಪ ಒಯ್ದು ದೀಪಗಳನ್ನು ಬೆಳಗೋದ್ರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತಂತೆ. ಹಿಂಗಾಗಿ ಅಮ್ಮ ಮೊದಲೇ ಹೊರಗಡೆನೇ ತೊಗೊಂಡ್ರು. ನನಗೂ ಅವಾಗಲೇ ಹೇಳಿದ್ರು ಅವರು, ಕಾರ್ತಿಕ ಮಾಸದಲ್ಲಿ ಈ ಥರ ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ ನೀವು ದೀಪ ಹಚ್ಚಬೇಕು, ದೀಪದಾನ ಕೊಡಬೇಕು ಅಂತ ಹೇಳಿಬಿಟ್ಟು. ಇನ್ನು ಈ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. 12 ಜ್ಯೋತಿರ್ಲಿಂಗಗಳ ದರ್ಶನ ನಿಮಗೆ ಈ ದೇವಸ್ಥಾನದಲ್ಲಿ ಆಗುತ್ತೆ. ನಾನು ಒಳಗೇನೂ ಕ್ಲಿಪ್ ಮಾಡ್ಕೊಂಡಿಲ್ಲ. ಇನ್ನು ಹೊರಗಡೆ ಒಂದು ಚಿಕ್ಕ ಕ್ಲಿಪ್ ಮಾಡ್ಕೊತಾ ಇದ್ದೆ. ಇನ್ನೊಂದು ದೇವಸ್ಥಾನದಲ್ಲಿ ಇಲ್ಲಿ ಹೋದ ತಕ್ಷಣವೇ ಒಬ್ಬರು ಬೈದ್ಬಿಟ್ರು, ತುಂಬಾ ಬೇಜಾರಾಯಿತು. ನಾನು ಅಲ್ಲಿ ನೋಡಿರಲಿಲ್ಲ ಫೋಟೋಸು, ಒಂದು ಬೋರ್ಡ್ ಹಾಕಿರ್ತಾರಲ್ವ, ಅದನ್ನು ತುಂಬ ಬೇಜಾರಾಯಿತು. ಅದಕ್ಕೆ ಏನೂ ಕ್ಲಿಪ್ಸ್ ಮಾಡ್ಕೊಳ್ಳಿಲ್ಲ. ಇನ್ನು ಮನೆಗೆ ಬಂದ ತಕ್ಷಣ 13 ದೀಪಗಳನ್ನು ಬೆಳಗ್ಗೆ
ಆಗುತ್ತೆ. ಇನ್ನು ದೀಪದಲ್ಲಿ ಧನಿಯಾ ಕಾಳನ್ನ ಹಾಕೋದ್ರಿಂದ ಮಹಾಲಕ್ಷ್ಮೀ ದೇವಿ ತುಂಬಾ ಖುಷಿ ಆಗ್ತಾರಂತೆ. ಹಿಂಗಾಗಿ ಧನಿಯಾ ಕಾಳನ್ನ ಹಾಕೋದು. ಇನ್ನು ಧನ್ತೆರಸ್ದಲ್ಲಿ ಗಣೇಶ, ಲಕ್ಷ್ಮಿ ಮತ್ತು ಕುಬೇರ ಮತ್ತು ಧನ್ವಂತರಿ ಈ 4 ದೇವ್ರನ್ನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಹೀಗಾಗಿ ಮನೆಗೆ ಬಂದ್ವಿ, ದೇವಸ್ಥಾನಕ್ಕೆ ಹೋಗ್ವಿ. ದೇವಸ್ಥಾನದಿಂದ ಮನೆಗೆ ಬಂದು ಸಿಂಪಲ್ಲಾಗಿ ರೆಡಿಯಾಗಿ ಈ ಥರ ಒಂದು ದೀಪಗಳನ್ನು 13 ದೀಪನ ಹಚ್ಚುತ್ತೀವಿ. ಒಂದು 4 ದೀಪ ಒಂದು ದೇವರದ ಮನೆ ಏನಿರುತ್ತಲ್ವ, ಲಕ್ಷ್ಮಿ, ಗಣೇಶ ಮತ್ತು ಕುಬೇರ ಮತ್ತು ಧನ್ವಂತರಿನ ಏನು ಸ್ಥಾಪನೆ ಮಾಡಿರ್ತೀವಲ್ವ ಅಲ್ಲಿ ಬೆಳಗಬೇಕು. ಇನ್ನೊಂದು ನೀರಿನ ಸ್ಥಳದಲ್ಲಿ ಇನ್ನೊಂದು ಬಾತ್ರೂಮ್ ಹೊರಗಡೆ ಏನು ಡೋರ್ ಇರುತ್ತಲ್ವ, ನೆಗೆಟಿವ್ ಎನರ್ಜಿ ಹೋಗಲಿ ಅಂತ. ಇನ್ನು ನಾವು ಎಲ್ಲಿ ಗೋಲ್ಡ್ ಆಗಿರ್ಬೋದು, ದುಡ್ಡು ಇಟ್ಟಿರ್ತೀವಲ್ವ ಅಲ್ಲೂ ಒಂದು ದೀಪ, ಇನ್ನು ಎಷ್ಟು ರೂಮ್ ಇರುತ್ತೋ ಅಲ್ಲಿ, ಈ ಥರ ಎಲ್ಲ ಕಡೆ ದೀಪಗಳನ್ನು ಬೆಳಗೋದ್ರಿಂದ ಒಂದು ಮನೆಯಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತಲ್ವ ಅದು ಹೋಗುತ್ತೆ, ಪಾಸಿಟಿವಿಟಿ ತುಂಬುತ್ತೆ. ಸೊ ಹೀಗಾಗಿ ದೀಪಗಳ ಹಬ್ಬದಲ್ಲಿ ದೀಪ ಹಚ್ಚಲೇಬೇಕಲ್ವ, ಇನ್ನೂ ತುಂಬಾ ಖುಷಿ ಸಿಗುತ್ತೆ. ಸೊ ಹೀಗಾಗಿ ಸಿಂಪಲ್ಲಾಗಿ ನನ್ನ ಒಂದು ದೀಪಾವಳಿ ಹಬ್ಬ ಈ ಥರ ಆಗಿತ್ತು. ಪಟಾಕಿ ಏನು ಜಾಸ್ತಿ ಹೊಡಿಲಿಲ್ಲ, ಪಾಪು ಇದೆಯಲ್ವ, ಹಿಂಗಾಗಿ ಅಷ್ಟೇ ಚಿಕ್ಕದಾಗಿ ಚೂರಿ ಪಟಾಕಿನ ಹೊಡೆದು ಟೈಮ್ ಪಾಸ್ ಮಾಡ್ಕೊಂಡ್ವಿ. ಈ ಹಬ್ಬ ತುಂಬ ಸ್ಪೆಷಲ್ ಆಗಿತ್ತು ಬಿಕಾಸ್ ಮಮ್ಮಿ ಮನೆಗೆ ಬಂದಿದ್ರಲ್ವ, ಹಿಂಗಾಗಿ ಕರ್ಜಿಕಾಯಿ ಆಗಿರ್ಬೋದು, ತುಂಬ ಸ್ವೀಟ್ಸ್ ಎಲ್ಲ ಮನೆಯಲ್ಲೇ ಮಾಡಿದ್ವಿ. ಇಲ್ಲಾಂದರೆ ಲಾಸ್ಟ್ ಟೈಮ್ ನಾನು ಜಸ್ಟ್ ಹೊರಗಡೆಯಿಂದ ತಂದಿದ್ದೆ, ಬಟ್ ಈ ಸಲ ಎಲ್ಲ ಮನೆಯಲ್ಲೇ ಮಾಡಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಹಬ್ಬ ಮಾಡಿದ್ವಿ ಅಂತ ಒಂದು ಫೀಲ್ ಬಂತು. ಸೊ ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ನೀವು ಸಪೋರ್ಟ್ ಮಾಡಿದರೆ ಅಲ್ವಾ ನನ್ನ ಚಾನಲ್ ಬೆಳೆಯೋದು. ಥ್ಯಾಂಕ್ ಯು.